ಹಾಯ್ ಸ್ನೇಹಿತರೆ, ಚಂದದಾರ್ರಿ, ನಮ್ಮ ವಿಡಿಯೋ ನೋಡುವ ಎಲ್ಲ ಪ್ರೇಕ್ಷಕರೇ, ನೀವೇ ಒಂಥರ ನಮಗೆ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ವಿಡಿಯೋ ನೋಡೋರು ನೀವೇ ನಮ್ಮ ದೇವರು. ಎಷ್ಟು ವಿಡಿಯೋನ ಫಾಸ್ಟಾಗಿ ಓಡಿಸ್ಕೊಂಡು ಹೋಗಬೇಡಿ, ನಿಧಾನಕ್ಕೆ ನೋಡಿ, ಹೈಪ್ ಮಾಡಿ, ಕಾಮೆಂಟ್ ಆಗಿ, ಲೈಕ್ ಮಾಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದ್ರೆ ನಮ್ಗೆ ಸಪೋರ್ಟ್ ಆಗೋದು. ಇವಾಗ ಇಲ್ಲಿ ನಡೀತಾ ಇರೋದು ಏನಂದರೆ, ನಮ್ಮ ಶಾಂತಮ್ಮನ ಮಗನಾದ ಮುರಳೀಕೃಷ್ಣ ಅವ್ರದ್ದು ಮದುವೆ, ಮುರಳಿ ಅವ್ರದ್ದು ಮದುವೆ. ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ಗಂಗಕ್ಕ ಮತ್ತು ಕದಿರಕ್ಕ, ಪಾರ್ವತ, ಶಾಂತಮ್ಮ ಇವರೆಲ್ಲನೂ. ಮದುವೆಯನ್ನು ಒಂದು 6 ದಿವಸ ಇದ್ದ ಮುಂಚೆನೇ ಖರ್ಜೂರ ಐಟಮ್ಮು ಇದೆಲ್ಲ ಏನು ಬೇಕೋ ಅವತ್ತು ಅರಿಶಿನ ಮತ್ತು ಅವತ್ತು ನೈಟೆಲ್ಲ ಏನೇನು ಇರ್ತದಲ್ಲ ಪದ್ಧತಿಗಳಿಗಾದಷ್ಟು ಏನೇನು ಬೇಕೋ ಅದೆಲ್ಲ ಮಾಡ್ತಾಯಿದ್ದಾರೆ. ಪಾರ್ವತ ಅವ್ರು ನೋಡಿ ಇಲ್ಲಿ ಅದಕ್ಕೆ ಒಳಗೆ ತೆಲುಗಲ್ಲಿ ಪೂರ್ಣ ಹಾಕಿ ಮಾಡ್ತಾಯಿದ್ದಾರೆ. ಹಳೆ ಕಾಲದ ನಮ್ಮ ಸಂಪ್ರದಾಯದ ಪದ್ಧತಿಯಾದ ರೆಸಿಪಿ ಅಂತಿರಲ್ಲ, ರೆಸಿಪಿಯನ್ನು ಮಾಡ್ತಾಯಿದ್ದಾರೆ. ವಿಡಿಯೋದಲ್ಲಿ ಏನಾನ ಸ್ವಲ್ಪ ಏನಾನ ಇದ್ದಿದ್ರೆ ಸ್ವಲ್ಪ ಕ್ಷಮೆ ಇರಲಿ, ಮಾತಾಡೋದ್ರಲ್ಲಿ ಸ್ವಲ್ಪ ಏನಾನ ಪ್ರಾಬ್ಲಮ್ ಇದ್ದರೆ ಕ್ಷಮೆ ಇರಲಿ. ನೋಡಿ ಯಾವ ಥರ ಮಾಡೋದು ಕೊಡೋದು. ಖರ್ಜೂರ ಅಂದರೆ ನೀರಲ್ಲಿ ಬಿಡೋದು, ಎಣ್ಣೆಲಿ ಬಿಡೋದು. ಅಲ್ಲಿಂದ ಬಂದೆ ನೋಡಿ. ಇಲ್ಲಿ ನಮ್ಮ ಚೈತ್ರ ಮತ್ತು ವನಿತಾ ಅಲ್ಲಿ ಊಟ ಮಾಡೋಕ್ಕೆ ಹೋಗ್ಬೇಕು, ಮದುವೆ ಮನೆ ಹತ್ರ. ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಹುಡುಗಿ ಒಂಥರ ವಿಚಿತ್ರವಾದ ಜಡೆಯನ್ನು ಹಾಕ್ತಾರೆ, ನೋಡ್ಕೊಳ್ಳಿ ಸ್ವಲ್ಪ ಹೊತ್ತು. ನೋಡ್ಕೊಂಡಿರಿ, ವೇಟ್ ಮಾಡಿ ನೋಡ್ಕೊಂಡಿರಿ. ವಿಚಿತ್ರವಾದ ಜಡೆ ಹಾಕ್ತಾ ಇದ್ದಾರೆ. ಈ ಥರ ನೀವು ಯಾರಾದರೂ ಜಡೆ ಹಾಕ್ತೀರಾ ಅಂದರೂ ನಮಗೆ ಕಾಮೆಂಟ್ ಹಾಕಿ, ಲೈಕ್ ಮಾಡಿ, ಕಾಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹೈಪ್ ಮಾಡೋದು ಮರಿಬೇಡಿ. ಈ ಥರ ಜಡೆ ಹಾಕೋರು ಯಾರು ಹಾಕ್ತೀರಾ ನಮ್ಗೆ ನೋಡಿ ಕಾಮೆಂಟ್ ಹಾಕಿ ಪ್ಲೀಸ್. ಚೈತ್ರ ಅವ್ರ ಯಜಮಾನ್ರು. ಆ ಹುಡುಗಿ ನಮ್ಮ ಮೀನದು ಮೊನ್ನೆ ಬರ್ತ್ಡೇ ಆಗೈತು. ಮೊನ್ನೆ 12ನೇ ತಾರೀಕು ಬರ್ತ್ಡೇ ಆಗೈತು. ಅದು ವೀಡಿಯೋ ಹಾಕಿದ್ನಿ, ಆ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ. ಹೂವು ಮತ್ತು ಬಿಳಿ ಹೂವು, ರೆಡ್ ಕಲರ್ ಹೂವು ಏನಂತಾರೆ ಈ ಹೂವನ್ನ? ಒಂದು ಬಂದು ಕಾಕಡ, ಇನ್ನೊಂದು ಬಂದು ಮಲ್ಲಿಗೆ ಹೂವು. ಮೈಸೂರು ಮಲ್ಲಿಗೆ, ಮೈಯೆಲ್ಲ ಹೊಲಿಗೆ, ಅಂಗಂಗ ಅರಳಿಸಿ ಮಲ್ಲಂಗ ಮುದ್ರಿಸಿ ಹಾಕೋದು, ನಿನಗೆ ಮೈಸೂರು ಕರೆದು ಬಿಡುವೆ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ನಮ್ಮ ಹೀರೋ ಹೆಸರು ಹೇಳಿದ್ರೆ ನಂಗೆ ಒಂಥರ ನೀರು ಬರ್ತಾರೆ ಅಂತ ಹೀರೋ ಅಂತ ಅಭಿನಯದ ಹೀರೋ ನಮ್ಮ ವಿಷ್ಣುವರ್ಧನ್ ಅಂದರೆ ನಮ್ಗೊಂಥರ. ನಾನು ಚಾನಲ್ನಲ್ಲಿ ಇನ್ನೊಂದು ಚಾನಲ್ ಮಾಡಿದ್ದೀನಿ, ವಿಷ್ಣುವರ್ಧನ್ ಚಾನಲ್ ಅಂತ ಹೇಳ್ಬಿಟ್ಟು. ಅವರಂದರೆ ನಮ್ಗೆ ಫುಲ್ ಇದು ಒಂಥರ ನಮ್ಮ ಹೆಮ್ಮೆ. ನಮ್ಮ ಇಂಗ್ಲೀಷಲ್ಲಿ ಅಷ್ಟೇನು ಹೇಳೋಕ್ಕೆ ಬರೋಲ್ಲ. ನಮ್ಮ ವಿಷ್ಣುವರ್ಧನ್ ಅಂದರೆ ನಮಗೊಂಥರ ನಮ್ಮ ಬಲಗೈ ಇದ್ದಂಗೆ. ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್, ಅಂಬರೀಷು, ಶಂಕರ್ ನಾಗು, ಪ್ರಭಾಕರ್, ಹಳೆ ಹೀರೋಗಳಂದರೆ ಒಂಥರ ನಮಗೆ ತುಂಬ ನೆಚ್ಚಿನ. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಊರ ಹತ್ರ ನಾನಿನ್ನ ಮರೆಯಲಾರ ಫಿಲಿಮ್ ತೆಗೆದು ಬಂದಿದ್ದರು. ನಾವು ಚಿಕ್ಕ ಹುಡುಗರು, ನಾನು ಹುಟ್ಟಿಲ್ಲ ಆವಾಗ ಬಂದು ಕಥನ ಇದು ನಾನಿನ್ನ ಮರೆಯಲಾರ ಫಿಲಿಮಲ್ಲಿ ಮೊದಲು ಶೂಟಿಂಗ್ ಮಾಡೋಕ್ಕೆ ಬಂದಿದ್ರಂತೆ. ಆ ಸ್ಥಳ ನಮ್ಮೂರ ಹತ್ರ ಐತೆ. ಅಂದರೆ ಈ ರೇಸ್ ಹೊಡಿಸ್ತಾರಲ್ಲ ಗಾಡಿನಲ್ಲಿ, ರೇಸ್ ಹೊಡೆಯೋದು ಕೋಲಾರಿಂದ ನಮ್ಮೂರಿಂದ 6 ಕಿಲೋಮೀಟ್ರ್ ಐತೆ. ಫುಲ್ಲು ಇದರಲ್ಲಿ ಮಾಡಿದ್ದಾರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು.
ಅಂಥ ಹೀರೋಗಳು ಇನ್ನು ಅಂಥ ಫಿಲಮ್ಮು ಎಲ್ಲಿ ಬರ್ತದೆ ಇನ್ನು? ಹಳೆ ಕಾಲ ಗೋಲ್ಡ್ ಈಸ್ ಗೋಲ್ಡ್ ಅಂತಿರಲ್ಲ, ಆ ಥರ ಫಿಲಮ್ಗಳು. ಹಾಡುಗಳಷ್ಟೇ ನಿನ್ನೆ ಮರೆಯೋಕ್ಕಾಗಲ್ಲ. ಈ ಹುಡುಗಿ ನೋಡಿ ಜಡೆ ಹಾಕ್ತಾ ಇದ್ದಾರೆ, ವಿಚಿತ್ರವಾದ ಜಡೆ. ನಾನು ನೋಡಿಲ್ಲ ಇವಾಗ, ನೀವು ನೋಡಿರ್ತೀರಾ. ನಾವೇನು ಹೊಸ್ದಾಗಿ ಇದು ಮಾಡ್ತಾ ಇರಲ್ಲ ನೋಡಿ. ಆ ಹುಡುಗಿ ಏನಾನ ಮಾಡಿದ್ಲು ನೋಡಿ, ಈ ಥರ ತಗೊಂಬಂದ್ಬಿಟ್ಲು ನೋಡಿ. ಜಡೆ ಹೆಂಗೆ ಮಾಡ್ಕೊಂಬಂದು ಹೆಂಗೆ ಮಾಡಾಕ್ಬಿಟ್ರು ನೋಡ್ರಪ್ಪ. ಇನ್ನೊಂದು ಶ್ರೀ ಮಂಜುನಾಥ ಫಿಲಮ್ ತೆಗೆದಿದ್ದು ಇಲ್ಲೇ ಕೋಟ್ಲಿಂಗೇಶ್ವರ, ನಮ್ಮ ಕೋಲಾರದ KGF ಹತ್ರ ಇರುವ ಕೋಟ್ಲಿಂಗೇಶ್ವರ ಹತ್ರ ಶ್ರೀ ಮಂಜುನಾಥ ಫಿಲಮ್ ತೆಗೆದಿದ್ದು. ಕೋಟ್ಲಿಂಗೇಶ್ವರ ಅಂದರೆ 1 ಕೋಟಿಗಿಂತ ಜಾಸ್ತಿ ಐತೆ ಲಿಂಗಗಳಲ್ಲಿ. ಮತ್ತು ಅಂತರ್ಗಂಗೆ ಕೂಡ ಐತೆ ನಮ್ಮ ಕೋಲಾರದಲ್ಲಿ ಬೆಟ್ಟ. ಅಲ್ಲಿ ಬಸವಣ್ಣ ಬಾಯಲ್ಲಿ ನೀರು ಯಾವಾಗೂ ಬರ್ತಾ ಇರ್ತದೆ. ಆ ನೀರು ಕುಡಿಯುವವರು ಪುಣ್ಯಾತ್ಮರು. ಬನ್ನಿ ನಮ್ಮ ಕೋಲಾರಕ್ಕೆ ಬಂದು ಅಂತರ್ಗಂಗೆ ಮತ್ತು ಕೈಲಾಸಗಿರಿ, ಕೈವಾರ ತಾತ, ಈ ಥರ ಒಳ್ಳೊಳ್ಳೆ ಸ್ಥಳಗಳೈತೆ. ಮುಳಬಾಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರುಪಾಚಿ ಇಲ್ಲೊಂದೈತೆ ನಮ್ಮೂರು ಮುಳಬಾಗಲ್ ಹತ್ರ, ಮುರುಡೇಶ್ವರ, ಇವೆಲ್ಲ ನೋಡಬೇಕಲ್ಲ. ಒಳ್ಳೊಳ್ಳೆ ಸ್ಥಳಗಳೈತೆ. ನಮ್ಮ ಚಿನ್ನದ ನಾಡು ಕೋಲಾರ ಅಂದರೆ ತಮಾಸ. ಶಿಲ್ಪಕಲೆ ಶಿವಾರಪಟ್ಟಣ ಅಂದರೆ ಶಿಲ್ಪಕಲೆ. ನಮ್ಮ ಕೋಲಾರಕ್ಕೆ ಒಂಥರ ಒಂದು ಇದು ಬಿರುದು. ಚಿನ್ನದ ನಾಡು ಕೋಲಾರ ಅಂದರೆ ನಮ್ಮ ಕೋಲಾರ ಒಂಥರ ಪ್ರಸಿದ್ಧಿ. ಸತ್ಯವಾದ ಮಾತು. ನಮ್ಮ ವಿಷ್ಣುವರ್ಧನ್ ಬಾಯಲ್ಲಿ ಹೇಳ್ಬಿಟ್ಟಿದ್ದಾರಲ್ಲ, ಮಣ್ಣಾದರೂ ನಾನು ಕೋಲಾರದ ಮಣ್ಣಲ್ಲಿ ನಿಲ್ಲುವೆ. ಸೆಕೆಂಡ್ ನೋಡ್ರಿ, ಎಲ್ಲ ಪೂರ್ತಿ ಆಯಿತು ಜಡೆ ಹಾಕಿದ್ದು. ಅದಕ್ಕೆ ನಮ್ಮ ಭೂಮಿ ಅಂದರೆ ಒಂಥರ ಇದು ಕೋಲಾರದ ಭೂಮಿ ಅಂದರೆ ಕೆಂಪು ಮಣ್ಣು, ಒಳ್ಳೆ ನೀರಾವರಿ ಭೂಮಿ ನಮ್ಮದು. ಈ ಹುಡುಗಿ ಏನು ತಿಕ್ಲಿಡ್ಬಿಟ್ಟಿದ್ದಾನೆ, ತೇತಿ ಮೇಲೆ ಹಾಕೊಡ್ತಾ ಇದ್ದಾರೆ ನಮ್ಮ ಚೈತ್ರ. ಎಲ್ಲ ವಿಡಿಯೋ ನೋಡಿ ಪ್ಲೀಸ್, ಪೂರ್ತಿಯಾಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಹಾಕಿ, ಹೈಪ್ ಮಾಡೋದು ಮರಿಬೇಡಿ. ಈ ಹುಡುಗಿ ಮತ್ತೆ ಮಾಡ್ತಾ ಇದ್ದಾರೆ, ಕಡ್ಡಿಯಲ್ಲಿ ಎತ್ಕೊಂಡು ಏನು ಕುಸ್ತಾ ಇದ್ದಾರಲ್ಲಪ್ಪ. ಅಲ್ಲಿ ಮುಗಿದೋಯ್ತು ಮತ್ತೆ ಇಲ್ಲೇ ಬಂದೆ. ಚಪಾತಿ ಥರ ಉಜ್ಜೋದು, ಅಚ್ಚಲ್ಲಿ ಹಾಕೋದು, ಅಚ್ಚಲ್ಲಿ ಹಾಕಿಬಿಟ್ಟು ಮತ್ತು ಪೌಡ್ರ್ ಹಾಕೋದು, ಮತ್ತು ಎಣ್ಣೆಲಿ ಬಿಡೋದು. ನಮ್ಮ ಕದಿರಾಕ್ನವ್ರಿಗೆ ಬೆಳಿಗ್ಗೆನೇ ಉಜ್ಜಿ ಪಾಪ ಕೈಯೆಲ್ಲ ನೋಡ್ಕೊಂಬಿಟ್ಟೈತೆ ಪಾಪ. ಒಟ್ಟಿನಲ್ಲಿ ನಮ್ಮ ಗಂಗಕ್ಕಂದರೆ ಮದುವೆ ಅಂದರೆ ನಮ್ಮ ಊರಲ್ಲಿ ಇವರು ಎಲ್ಲರೂ ಕರ್ಕೊಂಡೋಗಿ ಈ ಥರ ಏನು ಬೇಕಾದರೂ ಮಾಡಿಸ್ಕೊಳ್ತಾರೆ. ಇವರು ಈ ಥರ ಅಡುಗೆ ಮಾಡೋದು. ಮದುವೆ ಅಂದರೆ ಒಂಥರ ಯಾವ ಥರ ಮಾಡಬೇಕು, ಹಳೆ ಕಾಲದ ಮದುವೆ ಯಾವ ಥರ ಮಾಡಬೇಕಂದ್ರೆ ಇದಕ್ಕೆ ಮೂಲ ಅಂದರೆ ನಮ್ಮ ಕದಿರಕ್ಕ ಮತ್ತು ಗಂಗಕ್ಕ. ಇನ್ನೊಬ್ರು ಇದ್ದಾರೆ, ಅವ್ರು ಇವೆಲ್ಲ ಬಿಡಿ, ಇನ್ನೊಬ್ರಿದ್ದಾರೆ, ಅವ್ರು ಬರಲ್ಲ ಈಗ. ಇವರಿಬ್ಬರೇ ಫೇಮಸ್ ಈ ಥರ ಏನು ಮದುವೆ ಸಮಾರಂಭ ಮಾಡಬೇಕಾದ್ರೆ. ಅದಕ್ಕೆ ಮುಂದೆ ಬಂದು ಈ ಥರ ಮಾಡಿಕೊಡೋಕ್ಕೆ ಒಳ್ಳೆ ಹಳೆ ಕಾಲದ ಸಂಪ್ರದಾಯದ ನಮ್ಮ ಗಂಗಕ್ಕ ಕದಿರಕ್ಕ. ಒಲೆಯಲ್ಲಿ ಮಾಡಿದ್ರೇ ಒಂಥರ ಇದು, ಗ್ಯಾಸಲ್ಲಿ ಮಾಡಿದ್ರೆ ಅದೆಲ್ಲ ಕೆಳಗೆ ಅಂಟ ಬಂದುಬಿಡ್ತದೆ, ಚೀದೋಗಿರೋ ಬಾಸ್ನೆಲ್ಲ ಬರುತ್ತೆ ನೋಡಿ. ಅಡುಗೆ ಹಳೆ ಕಾಲದ ಸಂಪ್ರದಾಯದ ಸೌದೆಯಲ್ಲಿ ಮಾಡುವ ಮದುವೆ ಮನೆಗೆ ಬೇಕಾದ ಅಡುಗೆಯ ಊಟ ಅಂದರೆ ಖರ್ಜೂರ ಮತ್ತು ಚಕ್ಲಿ ಇವೆಲ್ಲನೂ ನೋಡಿ. ಇಷ್ಟು ಖುಷಿಯಾಗಿರುತ್ತೆ ಗೊತ್ತಾ. ಇದು ಹಳ್ಳಿ ಸಂಪ್ರದಾಯದ ಮದುವೆ ಅಂದರೆ ಒಂಥರ ಅದ್ಭುತ.
ನಮ್ಮಮ್ಮ 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 ಭೂಮಿ ತಾಯಮ್ಮ. ಇದು ಜಾಸ್ತಿ ನೀರು ಎಣ್ಣೆ ಎಳ್ದುಬಿಡ್ತದೆ, ಸ್ವಲ್ಪ ಇದು ಮಾಡಬೇಕು. ಆವಾಗೆ ಮಾಡಿ ಸ್ವಲ್ಪ ಚೆನ್ನಾಗಿತ್ತು. ಇದು ಸ್ವಲ್ಪ ನೀರು ಎಣ್ಣೆ ಎಳಿತದೆ. ಇದು ಬೆಲ್ಲ, ಆವಾಗೆ ಫಸ್ಟ್ ಮಾಡಿದ್ದು ಸಕ್ಕರೆದು. ದಯವಿಟ್ಟು ವಿಡಿಯೋಗೆ ಕಾಮೆಂಟ್ ಹಾಕೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಎಲ್ರಿಗೂ ವಿಡಿಯೋ ನೋಡೋದು ಎಲ್ರಿಗೂ ತಿನ್ನೋದೇ ಕೆಲಸ. ಅವಾಗನಿಕ ತಿಂದು ಸಾಕಾಯಿತು. ಬೇಡ ಅಂದರೂ ನಮ್ಮ ಗಂಗಕ್ಕನವ್ರು ಕೊಡ್ತಾನೇ ಇದ್ದಾರೆ. ಚೆಂದ ಗುರ್ದೈತೆ ಇಲ್ಲ ಅಂತೇಳಿ ನೋಡ್ತಾ ಇದ್ದೀನಿ ನಾನು. ಚೆಂದಾಗಿ ಬಂದೈತೆ, ಬೇಡ ಅಂದರೂ ಕೊಡ್ತಾನೆ ಇದೆ. ನಾನು ತಿಂದು ಸಾಕಾಯಿತು. ಅಟ್ಲ ಸಿ ಹುಡುಗಿ ನೋಡು, ಒಚ್ಚಿ ಪಾಪ ಆ ಹುಡುಗಿಗೂ ಬೆಳಿಗ್ಗೆ ಕಾನು. ಗಂಗಕ್ಕ ಮನೆಯಲ್ಲಿ ಹೋಗಿದ್ದಾರೆ, ಅದಕ್ಕೆ ಆ ಹುಡುಗಿನ ಎಲ್ಲ ಇದು ಗಂಗಕ್ಕನವ್ರ ಸೊಸೆ ಇರು ಸೊಸೆ, ಈ ಅಮ್ಮ ಸೊಸೆನ, ಪಾರ್ವತಮ್ಮನ ಸೊಸೆನ, ಮತ್ತು ಶಾಂತಮ್ಮನವರು ಸೊಸೆನೆ ಗಂಗಕ್ಕನಿಗೆ. ಇವಾಗ ಮದುವೆ ಆಗ್ತಾ ಇರೋದು ಈ ಕಡೆ ಇದ್ದಾರಲ್ಲ, ರೈಟ್ ಕಡೆ ಶಾಂತಮ್ಮ ಅಂತೇಳ್ಬಿಟ್ಟು ಅವರು ಮಗಂದೇ ಮದುವೆ. ನೋಡು, ನಂದೆಲ್ಲ ಕೆಲಸ ಆಯಿತು, ಅದಕ್ಕೆ ನಾನು ತಿನ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಬಿಸಿಲು ತುಂಬ ಆಯಿತು, ಅದಕ್ಕೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ನೋಡಿಕೊಂಡು, ಗಂಗಮ್ಮನ ದೇವಸ್ಥಾನ ಹತ್ರ ನೋಡಿ, ಇಲ್ಲಿ ಕೂತ್ಕೊಂಡಿರೋದು ನಿಲ್ಲಿಸಿರೋದು ಗಂಗಮ್ಮನ ದೇವರು. ಇವ್ರು ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು